ಮಕ್ಕಳಿಗೆ ಉತ್ತಮ ಶಿಕ್ಷಣ ಸಂಸ್ಕಾರ ನೀಡಿದಾಗ ಮಾತ್ರ ಒಳ್ಳೆಯ ಪಾಲಕರು ಆಗಲು ಸಾಧ್ಯ. ನವಾಬ್ ಶರೀಫ್. ಸಿಂಧನೂರು ತಾಲೂಕಿನ ತುರ್ವಿಯಾಳ ಪಟ್ಟಣದ ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಮಂಗಳವಾರ ನಡೆದ ಮಕ್ಕಳಿಂದ ಆಹಾರ ತಯಾರಿಕೆ ಹಾಗೂ ಮಾರಾಟ ಮೇಳವನ್ನು ಉದ್ಘಾಟಿಸಿ ಮಾತನಾಡಿದ ಮುಖ್ಯಾಧಿಕಾರಿ ಸಬ್ಬಣ್ಣ ಕಟ್ಟೇಕಾರ್, ಶಾಲಾ ಮಕ್ಕಳು ಆಹಾರ ಮೇಳದಿಂದ ಮಕ್ಕಳಿಗೆ ವ್ಯವಹಾರ ಜ್ಞಾನದ ಜೊತೆಗೆ ಅಡುಗೆ ಮಾಡುವುದು ಪ್ರಾಯೋಗಿಕ ತಿಳುವಳಿಕೆ ಮೂಡುತ್ತದೆ. ಬಿಡುವಿನ ವೇಳೆ ಮನೆಯಲ್ಲಿ ತಾಯಂದಿರು ಮಕ್ಕಳಿಗೆ ಅಡುಗೆ ಮಾಡುವುದನ್ನು ಕಲಿಸಬೇಕು ಎಂದರು. ನಂತರ ತುರ್ವಿಹಾಳ್ ಪೊಲೀಸ್ ಠಾಣಾಧಿಕಾರಿ ಸುಜಾತ ಮಾತನಾಡಿ, ಮಕ್ಕಳಲ್ಲಿ ವಿದ್ಯಾಭ್ಯಾಸದ ಜೊತೆಗೆ ವ್ಯಾವಹಾರಿಕ ಜ್ಞಾನ ಹೆಚ್ಚಿಸುವುದರಿಂದ ಮಕ್ಕಳ ಮುಂದಿನ ಭವಿಷ್ಯ ಉಜ್ವಲವಾಗುತ್ತದೆ. ಇತ್ತೀಚೆಗೆ ಜಿಲ್ಲೆಯಲ್ಲಿ ನಡೆಯುತ್ತಿರುವ ವಿದ್ಯಾರ್ಥಿಗಳ ಮೇಲೆ ಅತ್ಯಾಚಾರ ಪ್ರಕರಣ ಹೆಚ್ಚುತ್ತಿವೆ. ಪಾಲಕರು ತಮ್ಮ ಮಕ್ಕಳ ಬಗ್ಗೆ ಹೆಚ್ಚಿನ ಗಮನ ಹರಿಸಿ ತಮ್ಮ ಮಕ್ಕಳನ್ನು ತಾವುಗಳೇ ಶಾಲೆಗೆ ಕರೆತರಬೇಕು ಹಾಗೂ ಕರ್ನಾಟಕ ಸುರಕ್ಷತಾ ನಿಯಮದಂತೆ ಶಾಲೆಯ ಆವರಣದಲ್ಲಿ ಸಿಸಿಟಿವಿ ಕ್ಯಾಮೆರಾಗಳನ್ನು ಅಳವಡಿಸಿ ಹೆಣ್ಣು ಮಕ್ಕಳ ಸುರಕ್ಷತೆಯ ಬಗ್ಗೆ ಶಿಕ್ಷಕರು ಪಾಲಕರು ಗಮನ ಹರಿಸುವಂತೆ ಮಾಹಿತಿ ನೀಡಿದರು. ಹಾಗೂ ಎಸ್ಡಿಎಂಸಿ ಅಧ್ಯಕ್ಷರಾದ ನವಾಬ್ ಶರೀಫ್ ಮಾತನಾಡಿ, ಮಕ್ಕಳಿಗೆ ಪಾಲಕರು ಶಾಲೆಗಳಿಗೆ ಕಳುಹಿಸುವುದೊಂದೇ ಜವಾಬ್ದಾರಿ ಅಲ್ಲ, ಮಕ್ಕಳಿಗೆ ಉತ್ತಮ ಶಿಕ್ಷಣ ಸಂಸ್ಕಾರ ನೀಡಿದಾಗ ಮಾತ್ರ ಒಳ್ಳೆ ಪಾಲಕರು ಆಗಲು ಸಾಧ್ಯ. ಹಾಗೆ ಮಕ್ಕಳ ಹಿತದೃಷ್ಟಿಯಿಂದ ಶಾಲೆ ಆವರಣದಲ್ಲಿ ಸಿಸಿ ಕ್ಯಾಮೆರಾಗಳ ಅಳವಡಿಕೆಗೆ ಅಧಿಕಾರಿಗಳೊಂದಿಗೆ ಮಾತನಾಡಿ ಶೀಘ್ರವಾಗಿ ಅಳವಡಿಸುವಂತೆ ಮನವಿ ಮಾಡುತ್ತೇನೆ ಎಂದರು. ಮೇಳದಲ್ಲಿ ತರಕಾರಿ ಸಲಾಡ್, ಪಾನಿಪುರಿ, ದೋಸೆ, ಕೋಸಂಬರಿ, ಬಿರಿಯಾನಿ, ಪಾನಕ ಸೇರಿದಂತೆ ಹಲವು ಬಗೆಯ ಆಹಾರಗಳನ್ನು ಉತ್ಸಾಹದಿಂದ ಸಿದ್ಧಪಡಿಸಿದ ಮಕ್ಕಳಿಗೆ ಶಾಲಾ ಶಿಕ್ಷಕಿಯರು ಹಾಗೂ ಪೋಷಕರು ಮಾರ್ಗದರ್ಶನ ಮಾಡಿದರು. ಯಾಕಂದ್ರೆ ನಮ್ಮ ಪಾಲಕರಿಗೆ ಫಸ್ಟ್ ನಾವು ಹೇಳಕ್ ಇಷ್ಟಪಡ್ತೀವಿ. ಯಾಕಪ್ಪ ಅಂತಂದ್ರೆ ನಿಮ್ಮ ಮಕ್ಕಳಿಗೆ ಯಾವುದೇ ಕಾರಣಕ್ಕೂ ಬೇರೆ ಪಾಲಕರ ಜೊತೆ ಕರ್ಕೊಂಡು ಬರೋಕ್ಕೆ ಅವಕಾಶ ಕೊಡಬಾರ್ದು. ಈಗ ಏನಾಗ್ಬಿಟ್ಟು ಕೆಲವೊಂದು ಇದರಲ್ಲಿ ನೀವು ಯಾರನ್ನೋ ಒಬ್ಬ ಪಾಲಕರು ಕಳಿಸಿರ್ತೀರಿ, ನಾವು ಟೀಚರ್ಸ್ಗಳು ಆಯ್ತು ಬಿಡು ಅವರು ರಿಲೇಷನ್ ಇರ್ಬೋದು ಅಂತೇಳಿ ಒಂದು ಬ್ರ್ಯಾಂಡ್ ಆಗಿ ನಂಬಿ ಕಳಿಸ್ತಾರೆ. ಅಂಥ ಸಂದರ್ಭದಲ್ಲಿ ಅವರು ಸಣ್ಣ ಸಣ್ಣ ಮಕ್ಕಳನ್ನ ಕೆಟ್ಟ ಒಂದು ಇದಕ್ಕೆ ಉಪಯೋಗಿಸುವಂಥ ಸಾಧ್ಯತೆ ಇರ್ತದೆ. ಹಾಗಾಗಿ ದಯವಿಟ್ಟು ನಿಮ್ಮ ಮಕ್ಕಳನ್ನ ನಿಮಗೆ ಎಮರ್ಜೆನ್ಸಿ ಇದ್ರೆ ದಯವಿಟ್ಟು ನೀವೇ ಬಂದು ಶಾಲೆಗೆ ಬಂದು ಕರ್ಕೊಂಡು ಹೋಗ್ಬೇಕಂತೇಳಿ ನಾವು ಈಗಾಗಲೇ ಶಾಲಾ ಮುಖ್ಯಸ್ಥರಿಗೆ ಅದು ನೋಟಿಸ್ ಮಾಡ್ತಾ ಇದ್ದೀವಿ. ಮತ್ತೆ ಅದೇ ರೀತಿ ಅಂದರೆ ಸಿಸಿ ಕ್ಯಾಮ್ರಾಗಳನ್ನ ಅಳವಡಿಸ್ಬೇಕು ಅಂತೇಳಿ ಅವ್ರಿಗೂ ಅದು ಕೂಡ ನೋಟಿಸ್ ಮಾಡಿದ್ವಿ. ಮತ್ತೆ ಶಾಲೆ ಪ್ರಾರಂಭ ಆದಾಗಲಿಂದ ಶಾಲೆ ಮುಕ್ತಾಯ ಆಗುವವರೆಗೂ ಶಿಕ್ಷಕರು ಮತ್ತು ಶಾಲಾ ಶಿಕ್ಷಕರೇ ಜವಾಬ್ದಾರಿಯಾಗಿರುತ್ತೆ. ಯಾಕಂದ್ರೆ ಪಾಲಕರು ಯಾವುದೋ ಒಂದು ಕೆಲಸಕ್ಕೆ ಹೋಗ್ತಾರೆ, ಅವ್ರಿಗೆಲ್ಲ ಕೆಲಸದ ಒತ್ತಡದಲ್ಲಿ ಮಕ್ಕಳನ್ನ ನೋಡ್ಕೊಳ್ಳೋಕ್ಕಾಗಲ್ಲ. ಯಾಕಂದ್ರೆ ಶಾಲೆ ಪ್ರಾರಂಭದಿಂದ ಮುಕ್ತಾಯ ಆಗುವವರೆಗೂ ನಿಮ್ಮದೇ ಜವಾಬ್ದಾರಿ ಅಂತೇಳಿ ಅವ್ರಿಗೆಲ್ಲ ನಮ್ಮ ಮನೆ ಎಷ್ಟು ಸಾವಿರದ ಒಂದು ಆದೇಶ ಇರೋದ್ರಿಂದ ಎಲ್ಲ ಶಿಕ್ಷಕರಿಗೆ ನಾವು ಹೇಳ್ತಾ ಇದ್ದೀವಿ. ಇನ್ನೊಂದು ಏನಪ್ಪ ಅಂದ್ರೆ ಪಾಲಕರು ಬಂದರೆ ನೀವು ಏನೋ ಹೇಳ್ಬೇಕು ಇಷ್ಟ ಅಂದರೆ ನೀವು ಚೆನ್ನಾಗಿ ನಿಮ್ಮ ಮಕ್ಕಳನ್ನ ಯಾವುದೇ ಹೆಣ್ಣು ಅಥವಾ ಗಂಡು ಅಂತ ಯಾವುದೇ ಭೇದ ಭಾವ ಮಾಡದೆ ಉತ್ತಮ ರೀತಿಯ ಈ ಒಂದು ಫುಡ್ ಫೆಸ್ಟಿವಲ್ ಕಾನ್ಸೆಪ್ಟ್ ಏನಂತ ಈಗಾಗಲೇ ನಮ್ಮ ಶಿಕ್ಷಕರು ತಿಳಿಸಿದ್ದಾರೆ. ಈ ಫುಡ್ ಕಾನ್ಸೆಪ್ಟ್ ಏನಪ್ಪ ಅಂತಂದರೆ ಮಕ್ಕಳು ಬರೀ ಪುಸ್ತಕದ ಹುಳ ಆಗೋದನ್ನು ಬಿಟ್ಟು ಸಮಾಜದಲ್ಲಿ ಯಾವ ರೀತಿ ನಾವು ನಡ್ಕೊಳ್ಬೇಕು, ಯಾವ ರೀತಿ ವ್ಯವಹಾರ ಮಾಡಬೇಕು ಅನ್ನೋದ್ರ ಬಗ್ಗೆ ಜ್ಞಾನವನ್ನು ವೃದ್ಧಿಸಲಿಕ್ಕೆ ಒಂದು ಕಾರ್ಯಕ್ರಮವನ್ನು ನೀವು ಆಯೋಜನೆ ಮಾಡಿದ್ದೀರಿ. ಇದು ಒಂದು ಒಳ್ಳೆಯ ನಡೆ. ಮಗು ಕೇವಲ ಪುಸ್ತಕದ ಹುಳುವಾಗಿ ಮತ್ತು ಸ್ಪರ್ಧಾತ್ಮಕ ಯುಗದಲ್ಲಿ ಎಲ್ಲ ರಂಗದಲ್ಲಿಯೂ ಸಹ ಒಂದು ಜ್ಞಾನವನ್ನು ಪಡೀಲಿ ಅನ್ನೋ ಒಂದು ಕಾನ್ಸೆಪ್ಟನ್ನು ಇಟ್ಟು ಈ ಒಂದು ಶಾಲೆಯ ಶಿಕ್ಷಕರು ಈ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೀರಿ. ಬಹಳ ತುಂಬ ಒಳ್ಳೆಯ ವಿಚಾರ. ಯಾಕಂತಂದರೆ ಈ ಒಂದು ಕಾರ್ಯಕ್ರಮವನ್ನು ನೋಡಿ ನಾನು ಮಾತಾಡಲಿಕ್ಕೆ 3 ಸಾಗರ 100 ಮಂದಿರ ದೈವ ಶಾಸನವಿದ್ದೊಡೆ